ನಾಳೆ ಬರ್ತೇವೆ ನಾವು ಆಟಕ್ಕೆ, ಕುದುರೆಗುಂಡಿ ಮಾರನೇ ದಿವಸ ಕುದುರೆಗುಂಡಿ ಆಟ. ಕುದುರೆಗುಂಡಿ ಆಟಕ್ಕೆ ಬರ್ತೇವೆ, ಅಲ್ಲಿಯೂ ನಾವು ಆಟಕ್ಕೆ ಬರ್ತಿದ್ರು, ಟೆಂಟಿಗೆ ಬೆಂಕಿ ಹಾಕ್ತೇವೆ ನಾವು ಅಂತ ಗಲಾಟೆ ಮಾಡಿದ್ರು. ಮಾರನೇ ದಿವಸ ಅವ್ರು ಬಂದಿದ್ದಾರೆ ಆಟಕ್ಕೆ, ಆ ಗಲಾಟೆ ಮಾಡಿದವ್ರು ಬಂದಿದ್ದಾರೆ. ಆ ಆಟದ ಉಸ್ತುವಾರಿಗಳು ನಮ್ಮ ಈ ಶೆಟ್ರು ಶಿಕ್ಷಣಾಧಿಕಾರಿಯಾಗಿದ್ರಲ್ಲ ನಮ್ಮ ಇವರು ಕಟ್ಗೇರಿ ಅವರು ಶೆಟ್ರು, ದಿನಕರ ಶೆಟ್ರು ಮಾಸ್ಟರ್, ದಿನಕರ ಆಟದ ಮಾಸ್ಟರ್. ನಾನು ಅಲ್ಲಿಂದ ಕುಣ್ಮಿ ಸಾಲಿಗ್ರಾಮ ಗಂಪು ಕ್ಯಾಂಟೀನ್ ವ್ಯಾಪಾರವರೆಗೂ ಅದನ್ನ ಎಳೆದಿಟ್ಕೊಂಡಿದ್ದೇನೆ. ಒಂದ್ ಬಟ್ಟೆ ಕೊಟ್ಟಿದ್ದಾರೆ, ಬಟ್ಟೆ ಕೊಟ್ಟಿದ್ದಾರೆ, ಅದ್ರೊಟ್ಟಿಗೆ ಟೈಟ್ ಮಾಡಿ ಆಗುದಿಲ್ಲ, ಯಾರು ಇಲ್ದಿರ ಗಾಯ ಆಗ್ತದೆ. ಅಲ್ಲಿವರೆಗೆ ಬಂದೆ, ಕಡೆಗೆ ಅಲ್ಲಿ ಬಂದು ನನಗೂ ಚಾ ಕೊಡ್ಸಿ, ಅವರು ಚಾ ಕೊಡೋದು 100 ರೂಪಾಯಿ ತೆಗೆದು ಕಿಸೆಗೆ ಹಾಕಿ, ಇವತ್ತು ಬೇಗ ಹೋಗು ಘನ ಪ್ರಚಂಡ ಪವನೋ ಶ್ರೀ ವಿಘ್ನೇಶ್ವರ ಪಾತು ಮಾಂ. ಒಂದ್ ದಿವಸ ನಾ ಮಲ್ಕೊಂಡಿದ್ದೆ, ರಾಮಕೃಷ್ಣ ಮಂದರ್ತಿಯವರು ಬಂದ್ಕೊಂಡು ಏಳ್ಸಿದ್ರು ನನ್ನ. ಏಳ್ಸಿ ಅಲ್ಲಿ ಭಾಗವತರು ಕರೀತ್ರ ಅಂತ ಹೇಳಿದ್ರು. ಅವ್ರು ರಂಗಸ್ಥಳದಲ್ಲಿ ಇದ್ರು. ಭಾಗವತರು ಕರ್ತದ್ದಲ್ಲ, ನಾವ್ರು ಕರ್ತದ್ದಲ್ಲ, ಹೋಗ್ಬೇಕಂತ ಹೋಗಿ ಅಲ್ಲಿ ಹಿಂದೆ ಅವರ ಶರ್ಟ್ ಅನ್ನು ಹೀಗೆ ಎಳ್ದೆ, ಬಟ್ಟೆ ಮೇಲೆ ನೆಗೆದು ಶರ್ಟ್ ಅನ್ನು ಎಳ್ದೆ. ಅವ್ರ ಪದ್ಯ ನಿತ್ರ ಮೇಲೆ ಏನ ನನ್ ತಿರುಗಿ ನೋಡುದು, ಅಲ್ಲ ನೀವು ಕರೆದ್ರೆ ನಿನ್ ಯಾರು ಕರೆದ್, ನೀವ ತೆವಕಲ್ ಹೋಗಂಡ ಜೋರ್ ಮಾಡಿದ್ರೆ ಅಷ್ಟೇ ಕೊಂಗಾಟ. ಕಡೆಗೆ ಅದ ಮೇಲೆ ಶೃಂಗೇರಿ ಆಟದಲ್ಲಿ ರಮೇಶ್ ನಾಯ್ಕರ್ ಅಂತ ಒಬ್ರು ಗುರುವೈನ್ ಕೆರೆ ಅವ್ರ ಮ್ಯಾನೇಜರ್ ಗುರುವೈನ್ ಕೆರೆ ಅವರು ಹೌದು, ಅವರು ಮ್ಯಾನೇಜರ್ ಆಗಿದ್ರು. ಇವರ ತಂದೆಯವರು ಭಾಗವತ್ಗೆಗಿದ್ರು. ಆ ದಿವಸ ಆಟಕ್ಕೆ ರಾಮಚಂದ್ರನ್ ಅವ್ರು ಭಾಗವತ್ಗೆಗಿದ್ರು. ಅಪ್ಪ ಮಗನ ದ್ವಂದ್ವ ಪೌರಾಣಿಕ ಪ್ರಸಂಗ. ಆ ದಿವಸ ಇದೇ ಸೋಮಶೇಖರ್ ಅಂತ ಒಬ್ರು ಹೆಬ್ಬಾರ್ ಅವ್ರದ್ದೇ ಆಟ, ಅವರ ಭಾವಂದ ಯಾರದ್ದು ಆಟ, ಅವ್ರದ್ದು ಆಟ. ಜನ ಫುಲ್ ಆಗಿದೆ, ಆಟ ಎಲ್ಲ ಆಯ್ತು. ಬೆಳಿಗ್ಗೆ ಹೊರಡುವಾಗ ಆ ಮ್ಯಾನೇಜರ್ನ ಹತ್ರ ಮಾಣಿ ಇಲ್ವಾ ಅಂತ ಕರೆದ್ರು ಭಾಗವತ್. ಹೌದು, ಹೋದೆ. ಇಲ್ವಾ, ಅವನ ಹತ್ರ ಒಂದ್ 3000 ರೂಪಾಯಿ ಕೊಡು ಕೇಳ ನನ್ಗೆ ಅಂದ್ರು. ನನ್ನ ಹತ್ರ ಹೇಳಿ ತಕೊಂಡ್ ಬಾ ಅಂತ ಹೇಳಿ, ಹೌದು, ಬೈಕಲ್ಲಿ ಕೂತ್ಕೊಂಡಿದ್ದೆ. ದೊಡ್ಡದು ಎಲ್ಲ ಕೇಳಿದೆ. ನಾನು ಇಲ್ಲಿ ಲೆಕ್ಕಾಚಾರ ಮಾಡ್ತಾ ಇದ್ದೇನೆ, ಕೊಡ್ಲಿಕ್ಕೆ ಆಗುದಿಲ್ಲ ಈಗ, ಬಟವಾಡಿ ಮಾಡ್ತಾ ಇದ್ದೇನೆ. ಮ್ಯಾನೇಜರ್ ರಮೇಶ್ ನಾಯ್ಕ ಹೇಳಿದೆ. ನಾನು ಸೀದಾ ಹೋಗಿ ಅದನ್ನ ಅವ್ರ ಹತ್ರ ಹೇಳಿದೆ. ಹೌದು, ಹಾಗೆ ಹೇಳಿದೆ. ಅದಕ್ಕೆ ಅವನ ಹತ್ರ ಹೇಳ, ಇವತ್ತು ದುಡ್ಡು ಕೊಡದಿದ್ರೆ ಭಾಗವತರು ನಾಳೆಗೆ ಆಟಕ್ಕೆ ಬತ್ತಿಲ್ಲ ಅಮ್ರ, ನಾಳೆ ಇವತ್ತು ಆಟಕ್ಕೆ ಬತ್ತಿಲ್ಲ ಅಮ್ರ ಅಂತ. ಬೆಳಗಾಯ್ತಲ್ಲ, ಸಾಯಂಕಾಲ ಆಟಕ್ಕೆ ಬರ್ಕಲ್ಲ, ಸಾಯಂಕಾಲ ಆಟಕ್ಕೆ ಬತ್ತಿಲ್ಲ ನಾಳೆ ಹೇಳ. ಸೀದಾ ಹೋಗಿ ಹಂಗೆ ಹೇಳ್ದೆ. ಹೇಳದ್ ಕೂಡ್ಲೆ ಅವ ಬರೀತಿದ್ದ ಪೆನ್ನು ಪುಸ್ತಕ ಎಲ್ಲ ತೆಗೆದು ಬಿಟ್ಟಿಕ್ಕೆ 3000 ರೂಪಾಯಿ ಹಿಡ್ಕೊಂಡು ಓಡ್ ಬಂದ್ಕೊಂಡು ಭಾಗವತರಿಗೆ ಕೊಟ್ಟೋದ. ಯಾಕಂದ್ರೆ ಆವಾಗ ಆ ಕಾಲದಲ್ಲಿ ಅವ್ರು ಇಲ್ಲ ಅಂದ್ರೆ ಆಟ ಮಾಡ್ಲಿಕ್ಕಿಲ್ಲ. ಅದು ನನಗೆ ಒಂದು ಕಣ್ಣಿಗೆ ಒಂದು ನೆನಪುಂಟು. ಸುವರ್ಣ ಯುಗ. ಕುದುರೆಗುಂಡಿ ಅಂತ ಅಲ್ಲೊಂದು ಆಟ ಆಗಿದೆ, ಶೃಂಗೇರಿ ಕೊಪ್ಪ ಕುದುರೆಗುಂಡಿ ಎಲ್ಲ. ಕುದುರೆಗುಂಡಿ ಆಟದ ಮುಂಚಿನ ದಿವಸ ಹರಿದ್ರಾವತಿ ಅಂತ, ಇದ್ರ ಹತ್ರ ಗರ್ತಿಕೆರೆ ಹತ್ರ, ಗರ್ತಿಕೆರೆ ಹತ್ರ ಆಟ. ಆ ದಿವಸ ಚೆಲುವೆ ಚಿತ್ರಾವತಿ ಪ್ರಸಂಗ. ಭಾಗವತರು ಬರ್ಲಿಲ್ಲ. ಭಾಗವತರು ಬರ್ದಿದ್ದು ಕೂಡಲೇ ಇವರಿಗೆ ನಮ್ಮ ಸದಾಶಿವಮ್ಯನ್ರಿಗೆ ಕೈಕಾಲು ಗಡಗಡ ಶುರುವಾಯ್ತು. ಒಂದು ಗಂಟೆ ಆದ್ರೂ ಭಾಗವತರು ಬರ್ಲಿಲ್ಲ. ನಿರೀಕ್ಷೆ ನಾವ್ರ ಮೇಲೆ ಜನ ಎಲ್ಲ ನಾವ್ರು ಬರ್ಲಿ ಅಂತ ಕೂಗ್ತಾ ಇದ್ರು. ಆವಾಗ ಮ್ಯಾನೇಜರ್ ಪಿ ಎಂ ಹೆಗ್ಡೆರು, ನಮ್ಮ ಬಾಳಕಲ ಪ್ರಸನ್ನ ಭಾಗವತರ ಅಪ್ಪಯ್ಯ, ಅವರು ಹೆದರ್ಕೊಂಡು ಪೆಟ್ಟಿಗೆ ಎಲ್ಲ ತಗೊಂಡೋಗಿ ಆಫೀಸ್ ರೂಮ್ ತಗೊಂಡೋಗಿ ಶಾಲೆಯಲ್ಲಿ ಮಲಗಿದ್ರು. ಗಲಾಟೆ ಮಾಡ್ತಾರ. ಅಶೋಕ್ ಭಟ್ರು ಒಬ್ಬರಲ್ಲಿ ಇದ್ದಾರೆ, ಕ್ಯಾಂಪ್ ಮ್ಯಾನೇಜರ್ ಧಾರೇಶ್ವರ ಅಶೋಕ್ ಭಟ್ರು. ಗಲಾಟೆ ಶುರುವಾಯ್ತು. ಕುರ್ಚಿ ಎಲ್ಲ ತೆಗ್ತೈತೆ, ರಂಗಸ್ಥಳಕ್ಕೆ ಬಿಸಾಡ್ಲಿಕ್ಕೆ ಶುರು ಮಾಡಿದ್ರು. ಹೌದು, ಆಟ ನಿಲ್ಸಿ ನಾವ್ರಿ ಎಲ್ಲ ಹೋದ್ರು. ಅವ್ರನ್ನ ಬರ್ಲಿಕ್ಕೆ ಹೇಳಿ ಆಟ ಶುರು ಮಾಡಿ, ಇಲ್ಲಿರ ಆಟ ಮಾಡ್ಲಿಕ್ಕೆ ಬಿಡುದಿಲ್ಲ. ಹಾಗೆ ಕಡೆಗೆ ಅಶೋಕ್ ಭಟ್ರು ಹೋಗಿ ದಮ್ಮಯ್ಯ ಹಾಕಿ ಕ್ಷಮೆ ಕೇಳಿ ಇವರೇ ಮುಂದುವರಿಸ್ತಾರೆ. ಭಾಗವತರಿಗೆ ಅನಾರೋಗ್ಯ ಆದ್ರಿಂದ ಅವ್ರು ಬರೋದಿಲ್ಲ ಹೋಗ್ತಾ ಇದ್ರು. ಹೌದು, ಕಡೆಗೆ ಕ್ಷಮೆ ಕೇಳಿದ ಮೇಲೆ ಮತ್ತೆ ಎರಡನೇ ಸದಾಶಿವಮೇನು ಮತ್ತೆ ಬಂದು ಪದ್ಯ ಹೇಳಿ ಆಟ ಆಗಿದೆ. ನಾಳೆ ಬರ್ತೇವೆ ನಾವು ಆಟಕ್ಕೆ, ಕುದುರೆಗುಂಡಿ ಮಾರನೇ ದಿವಸ ಕುದುರೆಗುಂಡಿ ಆಟ. ಕುದುರೆಗುಂಡಿ ಆಟಕ್ಕೆ ಬರ್ತೇವೆ, ಅಲ್ಲಿಯೂ ನಾವು ಆಟಕ್ಕೆ ಬರ್ತಿದ್ರು, ಟೆಂಟಿಗೆ ಬೆಂಕಿ ಹಾಕ್ತೇವೆ ನಾವು ಅಂತ ಗಲಾಟೆ ಮಾಡಿದ್ರು. ಮಾರನೇ ದಿವಸ ಅವ್ರು ಬಂದಿದ್ದಾರೆ ಆಟಕ್ಕೆ, ಆ ಗಲಾಟೆ ಮಾಡಿದವ್ರು ಬಂದಿದ್ದಾರೆ. ಆಟದ ಉಸ್ತುವಾರಿಗಳು ನಮ್ಮ ಈ ಶೆಟ್ರು
ಶಿಕ್ಷಣಾಧಿಕಾರಿಯಾಗಿದ್ದೀರಲ್ಲ ನಮ್ಮ ಇವರು ಕಟ್ಗೇರಿ ಕಟ್ಗೇರಿಯವರು ಶೆಟ್ರು ದಿನಕರ ಶೆಟ್ರು ಮಾಸ್ಟರ್ ದಿನಕರ ಆಟದ ವ್ಯವಸ್ಥಾಪಕ ವಿ ವಾಂಟ್ ಕಾಳಿಂಗನ ಬರ್ಲಿಲ್ಲ ಅಂತ ಅದೇ ಆಮೇಲೆ ಇವರೇ ಮುಂಚಿಂದ ಸದಾಶಿವಮನ್ನೇ ಮುಂದುವರಿಸಿದ್ರು. ಕಡೆ ಮಾರನೇ ದಿವಸ ಕೆಲವು ಪಾರ್ಟಿಗಳು ಕುದುರೆಗುಂಡಿ ಆಟಕ್ಕೆ ಬಂದಿದ್ದಾರೆ. ಆ ದಿವಸ ಬರ್ತಾರೆ ಇಲ್ವಾ ಅಂತ. ಆ ದಿವಸ ಅವ್ರು 6 ಗಂಟೆಗೆ ಚೌಕಿಗೆ ಬಂದು ಆಫೀಸ್ ರೂಮ್ ಅಲ್ಲಿ ಮಲಗಿದ್ದಾರೆ. 6 ಗಂಟೆಗೆ ಮಲಗಿದ್ದಾರೆ. ಅವ್ರು ಟೈಮ್ ಸರಿಯಾಗಿ ಪದ್ದಿಗೆ ಬಂದಿದ್ದಾರೆ. ಯಾವನು ಗಲಾಟೆ ಇಲ್ಲ, ಬೆಂಕಿ ಹಚ್ಚೋನು ಇಲ್ಲ, ಏನೂ ಇಲ್ಲ. ಆಟ ನೋಡ್ಕೊಂಡು ಮನೆಗೆ ಹೋದ್ರು. ಅಂತ ಕಾಲ ಇದ್ದಿತ್ತು. ಅವರ ಪರ್ವ ಅಂದ್ರೆ ಕಾಳಿಂಗನವ್ರು. ಈಗ ಹೆಚ್ಚಿನ ಭಾಗವತರು, ಈಗ ಬಂದ ಭಾಗವತರು ಎಲ್ಲವರು ಅವರ ಭಾಗವತಿಗೆ ಕೇಳಿಯೇ ನಾನು ಸ್ವತಃ ಕೇಳಿದ್ದೇನೆ. ನಾರಾಯಣ ಶಬ್ರಾಯರು ಹೌದು, ದಾರೇಶ್ವರ ಭಾಗವತರು ಅವ್ರ ಪದ್ಯ ಕೇಳಿ ನಾನು ಮರಳಾಗಿ ಈಗ ನೀವಂತೂ ಹೌದು, ರಾಘವೇಂದ್ರ ಆಚಾರ್ಯ ಹೌದು, ಎಲ್ಲರೂ ಹೌದು, ಎಲ್ಲರೂ ಅವ್ರ ಪದ್ಯವನ್ನು ಕೇಳಿಯೇ ಬಂದವರು. ಆ ಪದ್ಯಕ್ಕೆ ಅಷ್ಟು ಗಡಸುಂಟು. ಈಗ ಅವರ ನೆನಪು ಯಾಕಂತ ಹೇಳಿದ್ರೆ, ಈಗ ಯಾವ ಬಸ್ಸಿನಲ್ಲೂ ನೋಡಿದ್ರು ಅವ್ರದ್ದೊಂದು ಪದ್ಯ ಇದ್ದೇ ಇರ್ತದೆ, ಕಾಳಿಂಗನವ್ರ ಪದ್ಯ ಇದ್ದೇ ಇರ್ತದೆ. ನೀವು ಯಾರ ಫೋನ್ ಮೊಬೈಲ್ ನಲ್ಲಿ ನೋಡಿ, ಅವ್ರ ನೀಲಗಾಗನೋ ಅಥವಾ ಯಾವ್ದಾದ್ರು ಒಂದು ಪದ್ಯ ಇದ್ದೇ ಇರ್ತದೆ. ಸತ್ಯವಾಗಿ ಹೇಳ್ಬೇಕಂದ್ರೆ ಅವ್ರ ಗುರುಗಳಿಗಿಂತ ಅವರಿಗೆ ಹೆಸರು ಜಾಸ್ತಿ ಇದ್ದಿತ್ತು. ಗುರುಗಳು ಬಿಡಿ, ಅದು ಪರ್ವತ. ಆ ಪರ್ವತ ಯಾರನ್ನು ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಎರಡನೇದಾಗಿ ಅವರು ತಮಾಷೆಯಲ್ಲಿ ಕೇಳಿದ್ರು, ಒಂದ್ ದಿವಸ ಶೃಂಗೇರಿ ಆಟ ಮುಗಿಸಿ ಬರುವಾಗ ಮಾಡಿ ಮನೆಗೆ ಬರ್ತೀಯನ ಕೇಳಿದ್ರು. ನಮ್ಮನ್ನ ಭಾಗವತರ ಕಾಳಿಂಗನವ್ರ ಕರೆದದ್ದಲ್ಲ, ಬೈಕಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಭಾರಿ ಖುಷಿ. ಅವ್ರು ಬೈಕಲ್ಲಿ ಕೂತು ಕೂಡಲೇ ಒಂದು ಕೇಬಲ್ ಒಂದು ಎಳೆದು ಹಿಡ್ಕೋಣ ಅಂದ್ರು. ಬೈಕಲ್ಲಿ ಸ್ಟಾರ್ಟ್ ಮಾಡ್ತೇನೆ ನಾನು, ಕೇಬಲ್ ಹೌದು, ಅದು ತುಂಡಾಗಿದೆ. ನಾನು ಅಲ್ಲಿಂದ ಕುಣ್ಮಿ ಸಾಲಿಗ್ರಾಮ ಗಂಪು ಕ್ಯಾಂಟೀನ್ ಬೆಪ್ಪಲ್ಲವರೆಗೂ ಅದನ್ನ ಎಳೆದು ಹಿಡ್ಕೊಂಡಿದ್ದೇನೆ. ಒಂದ್ ಬಟ್ಟೆ ಕೊಟ್ಟಿದ್ದಾರೆ, ಬಟ್ಟೆ ಕೊಟ್ಟಿದ್ದಾರೆ, ಅದ್ರೊಟ್ಟಿಗೆ ಟೈಮ್ ಮಾಡಿ ಆಗುದಿಲ್ಲ, ಯಾರು ಇಲ್ದಿರ ಗಾಯ ಆಗ್ತದೆ. ಅಲ್ಲಿವರೆಗೆ ಬಂದೆ. ಕಡೆಗೆ ಅಲ್ಲಿ ಬಂದು ನನಗೂ ಚಾ ಕೊಡ್ಸಿ, ಅವರು ಚಾ ಕೊಡೋದು 100 ರೂಪಾಯಿ ತೆಗೆದು ಕಿಸೆಗೆ ಹಾಕಿ, ಇವತ್ತು ಬೇಗ ಹೋಗು ಮೇಳಕ್ಕೆ, ತಡ ಮಾಡ್ಕೊಂಡು ಹೋಗ್ಬೇಡ, ನಾನ್ ಬಾಪ ತಡ ಅನ್ಕೊಂಡ್ ನೀನ್ ತಡ ಹೋಗ್ಬೇಡ ಅಂದೇಳಿ 100 ರೂಪಾಯಿ ಕಿಸೆಗೆ ಹಾಕಿ ನಾನು ನನ್ನ ಮೇಳಕ್ಕೆ ಹೋಗಿ ಅಂತ ಕಳ್ಸಿದವ್ರು. ಮತ್ತೆ ನಮ್ಮನ್ನ ಅಷ್ಟು ಒಳ್ಳೆ ವಿಶ್ವಾಸದಿಂದ ನೋಡಿದ ಭಾಗವತರು. ನಮ್ಗೆ ಅವರೊಟ್ಟಿಗೆ ತಿರುಗಾಟ ಮಾಡದ್ದೇ ನಮಗೊಂದು ಭಾಗ್ಯ. ಮಕ್ಕಳ ಆಟಿಕೆಯಲ್ಲಿ ಅವ್ರಿಗೆ ಕ್ರಿಕೆಟ್ ಮ್ಯಾಚ್ ಹುಚ್ಚು. ಮೇಳ ಕ್ರಿಕೆಟ್ ಅವ್ರ ಮಂಗಲ ಆದ ಕೂಡ್ಲೆ ನಾಳೆ ಎಲ್ಲಿ ಆಟ, ಆ ರೂಟಿಗೆ ಹೋಗೋ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರೋದು. ಕಲ್ಲು ಸಿಕ್ಕಿದ್ರೆ ಅದನ್ನ ಹಿಡ್ಕೊಂಡು ಈ ಬೌಲಿಂಗ್ ಮಾಡೋದಿಲ್ವಾ, ಬೌಲಿಂಗ್ ಮಾಡ್ಲಿಕ್ಕೆ ಬಾಲ್ ಬಿಸಾಡ್ದಂಗೆ ಅದನ್ನ ಮಾಡ್ತಾ ಹೋಗ್ತಾ ಮತ್ತೆ ಡೇ ಅಂಡ್ ನೈಟ್ ಕ್ರಿಕೆಟ್ ಮ್ಯಾಚ್ ಇದ್ರೆ ಮೊದ್ಲು ಪದ್ಯ ಹೇಳಿ ಬರ್ತಿದ್ರು ಮನೆಗೆ. ಶೃಂಗೇರಿ ಆಟದಲ್ಲೇ ಕೃಷ್ಣಾರ್ಜುನ ದ್ರೌಪದಿ ಪ್ರತಾಪ, ಕೃಷ್ಣಾರ್ಜುನ ಪದ್ಯ ಬುಡದಲ್ಲಿ ಆ ದಿವಸ ಏನಾಯ್ತು ಕೇಳಿದ್ರೆ, ಸದಾಶಿವಮೀನ್ರು ಬಟ್ಟೆ ಎಲ್ಲ ಹಾಕಿ ಪೇಟ ಕಟ್ಟಿ ರಂಗಸ್ಥಳ ಕೊಡ್ತಿದ್ದಾರೆ. ಗಣಪತಿ ಪೂಜೆ ಆಗಿದೆ ಅಷ್ಟೇ, ಇವ್ರು ಬೈಕ್ ಬಂದ್ ನಿಂತಿತ್ತು. ಬಂದರೆ ಅವ ಹಿಂಗ್ ಮೆಟ್ಲು ಹತ್ತಿದ್ದಾನೆ ಅಷ್ಟೇ. ಅವ್ರದ್ದು ತಮಾಷೆ ಉಂಟು, ಗುರುಗಳೇ ನಾನು ಹೋಗ್ತೇನೆ ರಂಗಸ್ಥಳಕ್ಕೆ, ನೀವು ಹೋಗಿ ಮಲಗಿ, ಕಡೆಗೆ ಹೋಗಿ ದ್ರೌಪದಿ ಪ್ರತಾಪಕ್ಕೆ ಬನ್ನಿ ಅಂತ ಅವನ್ನ ಕಳಿಸಿ, ಇವರು ಕೃಷ್ಣಾರ್ಜುನ ಪದ್ಯ ಹೇಳಿ ಮನೆಗೆ ಬಂದು ಕ್ರಿಕೆಟ್ ಮ್ಯಾಚ್ ನೋಡ್ಲಿಕ್ಕೆ ಬಂದಿದ್ದಾರೆ. ಆಯ್ತಾ. ಮತ್ತೆ ಅವ್ರ ತಮಾಷೆ ಎಲ್ಲರಿಗೆ ಕೇಳಿದ್ರೆ, ಯಾರು ಸದಾಶಿವಮೀನ್ರು ಎಲ್ಲಾರು ಹೊಸ ರಾಗ ಹಾಕಿದ್ರೆ, ಇದು ಯಾವ ರಾಗ ಗುರುಗಳೇ ತಿಳಿಸಿ ಅನ್ನೋ ಒಂದು ಚೀಟಿ ಬರೆದು ಕಳಿಸ್ತಿದ್ರೆ, ಹೌದು ಕಳಿಸೋದು ಅವರಿಗೆ, ಇದು ಯಾವ ರಾಗ ಗುರುಗಳೇ ತಿಳಿಸಿ ಅಂತ. ಮತ್ತೆ ಕಲಾವಿದರಿಗೂ ಹಾಗೆ ಒಂದ್ಸರಿ ಸೂರಾಲಲ್ಲಿ ಒಂದು ಆಟ ಆಗಿದೆ, ವಿಜಯಶ್ರೀ ಪ್ರಸಂಗ. ಗಜಾನನ ಭಂಡಾರಿ ಅವರದ್ದು, ಐರೋಡಿ ಅವರದ್ದು ಯಾರತ್ತೋ ಒಬ್ರದ್ದು ವೇಷ ಆಗ್ಲಿಲ್ಲ. ನಾನು ಇದ್ದೆ, ರಂಗಸ್ಥಳದಲ್ಲಿ ಇದ್ದೆ. ಆ ದಿವಸ 11:30 ಬಂದಿದ್ದಾರೆ ಅವರು. ಸೂರಾಲ ಜಾತ್ರೆ ಆಟ, ಟೆಂಟ್ ಓಪನ್ ಆಗಿದೆ. ಪಾದೆಮಠ ಹೌದು, ಎಲ್ಲಿ ಹೋದ್ರು ಜನ ಫುಲ್. ಅವ್ರಿದ್ರ ಮೇಲೆ ಮತ್ತೆ ಸಾಲಿಗ್ರಾಮ ಮೇಳದ ಬಗ್ಗೆ ಅವ್ರದ್ದೇ ಆಟ ಆಯ್ತಾ. ಅವ್ರು 11:30 ರಂಗಸ್ಥಳಕ್ಕೆ ಬಂದಿದ್ದಾರೆ. ಒಂದು ಮುಂಡಾಸಿ ವೇಷ ರಂಗಸ್ಥಳ ಬರ್ಬೇಕು, ತೈತಾ ಇದ್ದದನ್ನ ಹಾಕ್ತಾರೆ. ಇವ್ರು ಬರ್ಲಿಲ್ಲ ರಂಗಸ್ಥಳಕ್ಕೆ. ಆಟ ನಿಲ್ಸಿ ತಾಳ ಇಟ್ಟು ಕೆಳಗೆ ಇಳಿದಾಯ್ತು. ಇಳಿದ ಕೂಡ್ಲೆ ಮ್ಯಾನೇಜರ್ ಆವಾಗ MS ಹೆಬ್ಬಾರ್ ಅಂತ ಅವರು ದಮ್ಮಯ್ಯ ಹಾಕಿ ಕರ್ಕೊಂಬಂದದ್ದು. ಇವ್ರು ಹೋಗಿ ಬೈಕ್ ಸ್ಟಾರ್ಟ್ ಮಾಡಿ ಆಯ್ತು, ನಾ ಮನೆಗೆ ಹೋಗ್ತೇನೆ. ಅವ್ರು ಒಂದು ಕೆಳಮಟ್ಟ ಶಬ್ದ ಹೇಳಿದ್ದಾರೆ, ಇದ್ರಲ್ಲಿ ಹೇಳ್ಬಾರ್ದು. ನಾನು ಅಲ್ಲಿ ಕೂತದ್ದು ಗೊತ್ತಾಯ್ತ, ನಿಮ್ಗೆ ಗೊತ್ತಾಯ್ತ. ಅದಕ್ಕೆ ಇದ್ದದ್ದಲ್ಲ. ಭಾಗವತ ಅಂದ್ರೆ ಏನಂತ ತಿಳ್ಕೊಂಡಿದ್ರಿ, ಬೇಗ ಬಂದು ವೇಷ ಮಾಡ್ಕೊಳ್ಲಿಕ್ಕೆ ನಿಮ್ಗೇನ್ ದಾಡಿಯಾ ಅಂತ ಹೇಳಿ ಕಡೆಗೆ ಮತ್ತೆ ಅವರು ಮ್ಯಾನೇಜರ್ ದಮ್ಮಯ್ಯ ಹಾಕಿದ ಮೇಲೆ ರಂಗಸ್ಥಳಕ್ಕೆ ಕೂತು, ಅವರು ಎಷ್ಟು ಹಗಲಿನಲ್ಲಿ ಎಷ್ಟು ತಮಾಷೆ ಇದ್ರು, ರಾತ್ರಿಗಷ್ಟೇ ಗಂಭೀರ. ರಂಗಸ್ಥಳದಲ್ಲಿ ಯಾರಿಗೂ ಮಾಪಿ ಇಲ್ಲ. ಪದ್ಯ ಇಲ್ಲದಿದ್ರು ಅಲ್ಲೇ ತಾಳ ಕೊಟ್ಟಿ
ತಾಳ ಕೊಟ್ಟದ್ ಕೂಡ